ಸಿಬಿಐಗೆ ಹಸ್ತಾಂತರಿಸಿದ್ರು. ರಾಜಕೀಯ ದುರುದ್ದೇಶದಿಂದ ಕೇಸ್ ಸಿಬಿಐಗೆ ಹೋಯಿತು. ಬಾಗಲಕೋಟೆಯಲ್ಲಿ ಎಸ್ಆರ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಕಾರಣಕ್ಕೋಸ್ಕರ ಕೇಸ್ ಸಿಬಿಐಗೆ ಹೋಗಿರುವಂಥದ್ದು. ರಾಜಕೀಯ ದುರುದ್ದೇಶದಿಂದ ಕೇಸ್ ಸಿಬಿಐಗೆ ಕೊಡಲಾಗಿದೆ. ಅದಕ್ಕೋಸ್ಕರನೇ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು ಅಂತ ಆರೋಪವನ್ನು ಮಾಡಿದರು. ಧಾರವಾಡ ಉಪನಗರ ಠಾಣೆ ಬಳಿ ವಿನಯ್ ಕುಲಕರ್ಣಿ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ನೋಡೋಣ. ಯೋಗೇಶ್ ಗೌಡರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆದಿರುವಂತಹ ಸಿಬಿಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಾವೀಗ ಧಾರವಾಡದ ಉಪನಗರ ಪೊಲೀಸ್ ಠಾಣೆಯ ಎದುರುಗಡೆ ಇದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಪೊಲೀಸ್ ಠಾಣೆಯ ಎದುರು ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಇವರನ್ನೆಲ್ಲ ನಿಯಂತ್ರಿಸಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಇಲ್ಲಿಗೆ ಬಂದು ಇದೊಂದು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಏನು ಷಡ್ಯಂತ್ರ, ಹೀಗಾಗಿ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆದು ಕಿರುಕುಳವನ್ನು ನೀಡಲಾಗ್ತಾ ಇದೆ, ಅನಾವಶ್ಯಕವಾಗಿ ಅವರನ್ನ ಬಂಧಿಸಲಾಗಿದೆ, ಇದರ ಹಿಂದೆ ರಾಜಕೀಯ ದ್ವೇಷವೇ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಅವರನ್ನ ಇಲ್ಲಿಂದ ತೆರಳುವಂತೆ ಹೇಳಿದರೂ ಕೂಡ ಯಾರೂ ಹೋಗ್ತಾ ಇಲ್ಲ. ಸಾಕಷ್ಟು ಜನ ಇಲ್ಲಿ ಜಮಾಯಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀನಿವಾಸ್ ಮಾನೆ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಹೇಳಿ, ಯಾಕೆ ಬಂದಿದ್ದೀರಿ ಇಲ್ಲಿ ಮತ್ತು ಏನು ಈ ಒಂದು ಘಟನೆಯ ಹಿನ್ನೆಲೆ ಬಗ್ಗೆ ಮಾತಾಡ್ತೀರಿ ಅಂತ? ಕಳೆದ 6 ವರ್ಷದಿಂದ ದೇಶದಲ್ಲಿ ಸಂವಿಧಾನದ ವಿರುದ್ಧವಾಗಿ ಸಾಕಷ್ಟು ಘಟನೆಗಳು ಆಗ್ತಾ ಇದ್ದಾವೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ, ಶಕ್ತಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಯಾವುದಾದ್ರು ಒಂದು ಪಿತೂರಿಯಲ್ಲಿ ಸಿಲುಕಿ ಅವ್ರ ಮೇಲೆ ದಬ್ಬಾಳಿಕೆ, ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಇಡೀ ದೇಶದಲ್ಲೇ ನಾವು ನೋಡ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ಧಾರವಾಡಕ್ಕೂ ಕೂಡ ಅದು ಮುಂದುವರೆದಿದೆ. ಒಬ್ಬ ವಿದ್ಯಾರ್ಥಿ ನಾಯಕರಾಗಿ, ನಮ್ಮ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಶಾಸಕರಾಗಿ, ಸಚಿವರಾಗಿ ಒಬ್ಬ ಪ್ರಭಾವಶಾಲಿ ನಾಯಕರಾಗಿ ವಿನಯ್ ಕುಲಕರ್ಣಿ ಅವರು ಈ ಭಾಗದಲ್ಲಿ ಬೆಳೀತಾ ಇದ್ರು. ಬಹುಶಃ ವಿರೋಧ ಪಕ್ಷಕ್ಕೆ ಅದು ಹಿಡಿಸಲಿಲ್ಲ. ಹಾಗಾಗಿ ಏನಾದರೂ ಮಾಡಿ ಏನು ಒಂದು 2-3 ವರ್ಷ ಹಿಂದೆ ಏನು ಘಟನೆ ಆಗಿತ್ತು ಯೋಗೇಶ್ ಗೌಡರ ಹತ್ಯೆ, ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವು ಎಲ್ಲರೂ ಆ ಹತ್ಯೆಯನ್ನು ಖಂಡಿಸಿದ್ವಿ. ತಪ್ಪಿಸ್ತರ ವಿರುದ್ಧ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು, ಈಗೂ ಕೂಡ ನಮ್ಮ ಒತ್ತಾಯ. ಆದರೆ ಇಂಥ ಹತ್ಯೆಯ ಘಟನೆಗಳನ್ನು ಮುಂದಿಟ್ಟುಕೊಂಡು ಒಬ್ಬ ನಾಯಕನ್ನ ಸಿಗಿಸುವಂಥ ಕೆಲಸಕ್ಕೆ ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ನಮಗೆಲ್ಲ ವಿಶ್ವಾಸ ಇದೆ, ಸಿಬಿಐ ಸರಿಯಾಗಿ ತನಿಖೆ ಮಾಡ್ತದೆ. ವಿನಯ್ ಕುಲಕರ್ಣಿ ಅವರು ನಿರ್ದೋಷರಾಗಿ ಮತ್ತೆ ಹೊರಗೂ ತಮ್ಮ ಜನಸೇವೆಗೆ ಮುಂದುವರಿಸ್ತಾರತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ. ಈಗ ವಿನಯ್ ಕುಲಕರ್ಣಿ ಅವ್ರನ್ನ ಯಾಕೆ ಗುರಿಯಾಗಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ರು? ನೀವು ಧಾರವಾಡದಲ್ಲಿ ಇದ್ದೀರಿ, ಅವರು ಒಡನಾಡಿಯಾಗಿದ್ದೀರಿ, ಸಾಕಷ್ಟು ದಿನಗಳಿಂದ ಗಮನಿಸ್ತಾ ಇದ್ದೀರಿ. ವಿನಯ್ ಕುಲಕರ್ಣಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತೀರಿ? ಯಾಕಂದ್ರೆ ಅವರು ನಮ್ಮ ಸಮಾಜದ ಧೀಮಂತ ನಾಯಕರು, ಲಿಂಗಾಯತ ಮುಖಂಡರು. ಹಾಗಾಗಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮಗೆ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ. ಅಂದರೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಧೀಮಂತ ನಾಯಕರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಹೊರಗೆ ಬರ್ತಾರೆ. ಅವರು ಯಾವುದೇ ಥರದ ತಪ್ಪನ್ನು ಮಾಡಿಲ್ಲ. ಒಟ್ಟಾರೆಯಾಗಿ ವಿನಯ್ ಕುಲಕರ್ಣಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ಅನಾವಶ್ಯಕವಾಗಿ ಅವರನ್ನ ಈ ಒಂದು ಪ್ರಕರಣದಲ್ಲಿ ಸಿಗಿಸುವಂಥ ಪ್ರಯತ್ನ ನಡೀತಾ ಇದೆ. ಸಿಬಿಐ ವಿಚಾರಣೆಯಲ್ಲಿಯೂ ಕೂಡ ಅವರು ಗೆದ್ದು ಬರ್ತಾರೆ. ಯಾವುದೇ ರೀತಿಯ ಆರೋಪ ಅವರ ವಿರುದ್ಧ ಸಾಬೀತಾಗೋದಿಲ್ಲ. ಅವರು ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ ಅನ್ನುವಂಥ ಮಾತುಗಳನ್ನ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಉಪನಗರ ಪೊಲೀಸ್ ಠಾಣೆ ಎದುರುಗಡೆ ಜಮಾಯಿಸುತ್ತಿರುವಂತಹ ಕಾರ್ಯಕರ್ತರನ್ನ ತೆರವುಗೊಳಿಸಲಿಕ್ಕಾಗಿಯೇ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿ ಎಲ್ಲರನ್ನ ದೂರು ಕಳಿಸುವಂತಹ ಕೆಲಸವನ್ನ ಅಧಿಕಾರಿ ವರ್ಗ ಮಾಡ್ತಾ ಇದೆ. ಇನ್ನೊಂದೆಡೆ ವಿನಯ್ ಕುಲಕರ್ಣಿ ಅವರ ಆಪ್ತರನ್ನ ಕೂಡ ಕರೆತಂದು ಸತತವಾಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಏನು ಈ ಒಂದು ಘಟನೆಯ ಕುರಿತು ಮತ್ತು ಈ ಒಂದು ಬಂದೋಬಸ್ತ್ನ ಕುರಿತು ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಕೃಷ್ಣಕಾಂತ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಒಂದು ಯಾವ ರೀತಿಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ, ಯಾವುದೇ ಅಹಿತಕರ ಘಟನೆ ನಡೆದಂತೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಕೂಡ ಕುರಿತು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿನಯ್ ಕುಲಕರ್ಣಿ ಅವರ ಈ ಒಂದು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಪ್ರಕರಣ ಇನ್ನಷ್ಟು ತಿರುವುಗಳನ್ನು ಪಡೆಯಲಿದೆ. ಸಾಕಷ್ಟು ಜನ ಇನ್ನೂ ಠಾಣೆಗೆ ಕರೆತರುವುದಿದೆ, ಅವರೆಲ್ಲ ವಿಚಾರಣೆ ನಡೆಯುವುದಿದೆ. ಸಾಕಷ್ಟು ಹೈಡ್ರಾಮಾಗಳು ಇನ್ನೂವರೆಗೂ ಈ ಒಂದು ಠಾಣೆಯಲ್ಲಿ ಎದುರುಗಡೆ ನಡೆಯುವುದು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ. ಗಮನಿಸ್ತಾ ಇದ್ದೀರಲ್ಲ, ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಒಂದ್ ಕಡೆ ಠಾಣೆಯ ಮುಂದೆ ಬಂದು ಜಮಾಯಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ವಿನಯ್ ಕುಲಕರ್ಣಿ ಅವರನ್ನ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬಂಧಿಸುವಂತ ಅಂದ್ರೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಒತ್ತಡದಿಂದ ಸಿಬಿಐ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯೋಗೇಶ್ ಗೌಡರ್ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರನ್ನ ಇವತ್ತು ಪೊಲೀಸರು ಅಂದ್ರೆ ಸಿಬಿಐ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರಗಳ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ವಿನಯ್ ಕುಲಕರ್ಣಿ ಅವರಿಗೆ 5.5 ಗಂಟೆಗಳಿಂದಲೂ ಕೂಡ ಸತತವಾಗಿ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಅವರ ಜೊತೆಗೆ ಅವರ ಸಹೋದರ ವಿಜಯ್ ಕುಲಕರ್ಣಿ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಅವರ ಆಪ್ತರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ಮಾನೆ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಮಾನೆ ಅವರೇ. ಈಗ ವಿನಯ್ ಕುಲಕರ್ಣಿ ಅವರ ವಶಕ್ಕೆ ಪಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ರಿಯಾಕ್ಷನ್ ಕೊಡ್ತೀರಾ? ಇದು ರಾಜಕೀಯ ದುರುದ್ದೇಶ ಅಂತನಾ? ಖಂಡಿತವಾಗಿಯೂ ನಾವು ಹಲವು ವರ್ಷಗಳಿಂದ ನೋಡ್ತಾ ಇದ್ದೇವೆ. ಕಳೆದ 5-6 ವರ್ಷಗಳಿಂದ ದೇಶದಲ್ಲೇ ಕಾಂಗ್ರೆಸ್ಸಿನ ಪ್ರಭಾವಿ ಮತ್ತು ಕ್ರಿಯಾಶೀಲ ನಾಯಕರನ್ನ ಹತ್ತುಗುವಂತ ಕೆಲಸ ಆಗ್ತಾ ಇದೆ. ಒಂದು, ಅವ್ರನ್ನ ಖರೀದಿಯರ ಮಾಡಬೇಕು, ಖರೀದಿ ಆಗಲಿಲ್ಲ ಅಂದ್ರೆ ಅವ್ರನ್ನ ಹತ್ತುಗುವಂತ ಪ್ರಯತ್ನ ಇಡೀ ದೇಶದಲ್ಲೇ ನಡೀತಿರುವುದು ಇವತ್ತು ನಮ್ಮ ಧಾರವಾಡ ಜಿಲ್ಲೆಗೂ ಕೂಡ ಆವರಿಸಿಕೊಂಡಿದೆ. ನಾವು ಅವಾಗಲೇನೂ ಕೂಡ ಪಕ್ಷಾತೀತವಾಗಿ ಆದಂತ ಹತ್ಯೆ ಬಗ್ಗೆ ಖಂಡನೆ ಮಾಡಿದ್ವಿ ಮತ್ತು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕಂತನೂ ಹೇಳಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1-1.5 ವರ್ಷದಿಂದ ವಿನಯ್ ಕುಲಕರ್ಣಿ ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಆಗಿರುವುದು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಮತ್ತು ಅವರೇನು ತಮ್ಮ ವಿದ್ಯಾರ್ಥಿ ಜೀವನದಿಂದ ಒಬ್ಬ ಕ್ಯಾಬಿನೆಟ್ ಸಚಿವ ಆಗೋರು ಮುಟ ಸಣ್ಣ ವಯಸ್ಸಿನಲ್ಲೇ ಅವರು ಯಶಸ್ವಿಯಾಗಿದ್ದನ್ನ ಬಹುಶಃ ವಿರೋಧ ಪಕ್ಷಗಳು 2016ರಲ್ಲಿ ಯೋಗೇಶ್ ಗೌಡರ್ ಅವರ ಕೊಲೆಯಾದಂತ ಸಂದರ್ಭದಲ್ಲೇ ಅವರ ಕುಟುಂಬದವರೆಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಮೈನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಅಂದ್ರೆ ವಿನಯ್ ಕುಲಕರ್ಣಿ ಅವರನ್ನ. ವಿನಯ್ ಕುಲಕರ್ಣಿ ಅವರೇ ಮಾಡಿಸಿರುವಂತದ್ದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತಾ ಇತ್ತು. ಇದು ಯೋಗೇಶ್ ಗೌಡರ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪ್ರಣಾಳಿಕೆಯಲ್ಲೂ ಕೂಡ ಇತ್ತು. ಸೊ ಈಗ ತನಿಖೆ ಮಾಡೋದೇ ತಪ್ಪು ಅಂತ ಹೇಳ್ತಾ ಇದ್ದಂಗ ಆಗ್ತಾ ಇದೆ ಈಗ ನಿಮ್ಮ ಮಾತುಗಳು, ಕಾಂಗ್ರೆಸ್ ನಾಯಕರ ಮಾತುಗಳು. ನಾವು ತನಿಖೆ ಮಾಡೋದು ತಪ್ಪಂತ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಈ ತರ ಇನ್ವಾಲ್ವ್ ಮಾಡ್ತಿರೋದು ಇವತ್ತು ನೀವೇ ಹೇಳ್ತೀರಿ. ಪ್ರಣಾಳಿಕೆಯಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಈ ಘಟನೆ ಬಂದ್ರೆ ಇವತ್ತು ಎಷ್ಟೋ ಪ್ರತಿಭಾದಂತ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದೆ, ಆಮೇಲೆ ಕಲಬುರ್ಗಿ ಅವರ ಹತ್ಯೆ ಆಗಿದೆ. ಇವರೆಲ್ಲ ನಮ್ಮ ದೇಶದ ಸಂಪತ್ತು. ಅವ್ರ ಬಗ್ಗೆ ಬಿಜೆಪಿ ಅವ್ರ ಪ್ರಣಾಳಿಕೆಯಲ್ಲಿ ಹಾಕಲ್ಲ. ಆದರೆ ಇಂಥ ವಿನಯ್ ಕುಲಕರ್ಣಿ ಅವ್ರನ್ನ ಸಿಗಿಸ್ಬೇಕು ಅನ್ನೋದನ್ನ ಪ್ರಣಾಳಿಕೆಯಲ್ಲಿ ಹಾಕ್ತಾರಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಓಕೆ, ಈಗ ವಿನಯ್ ಕುಲಕರ್ಣಿ ಅವರ ಮೇಲೆ ಪ್ರಮುಖವಾಗಿ ಆರೋಪ ಬಂದಿತ್ತು. ಸಿಬಿಐ ಯಾವುದೇ ರೀತಿಯಾದಂತ ಸಾಕ್ಷ್ಯಾಧಾರ ಇಲ್ಲದೆ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಾಧ್ಯನಾ ಸರ್? ಕೋರ್ಟಲ್ಲೂ ಕೂಡ ಪ್ರೂವ್ ಆಗಲ್ಲ ತಾನೆ ಸಾಕ್ಷ್ಯಾಧಾರಗಳು ಇಲ್ಲ ಅಂದ್ರೆ? ಅವ್ರು ನಿರಪರಾಧಿ ಆಗಿದ್ರೆ ವಾಪಸ್ ಬರ್ತಾರೆ. ಖಂಡಿತವಾಗಿಯೂ ತಮಗೂ ಕೂಡ ಹಿಂದೆ ಅನೇಕ ಉದಾಹರಣೆಗಳು ಇದಾವೆ. ಸಿಬಿಐ ಆಗಲಿ ಇನ್ನು ಹಲವು ಏಜೆನ್ಸಿಗಳಾಗಲಿ ಕೆಲವೊಮ್ಮೆ ಪ್ರಭಾವಕ್ಕೆ ಒಳಗಾಗಿ ತನಿಖೆ ಮಾಡಿಸಿ ತೊಂದರೆ ಕೊಟ್ಟು ನಿರಾಧಾರವಾಗಿ ನ್ಯಾಯಾಲಯದಿಂದ ತೀರ್ಪನ್ನು ತಗೊಂಡು ವಾಪಸ್ ಬಂದಂತ ಉದಾಹರಣೆಗಳು ಕೂಡ ಇದಾವೆ. ಆ ಥರ ಇದು ಆಗಬಾರದು. ಪ್ರಭಾವಕ್ಕೆ ಒಳಗಾಗಿ ಯಾರನ್ನಾರ ಸುಮ್ಮನೆ ಅವರ ಪ್ರತಿಷ್ಠೆ ಮತ್ತು ಅವರ ಮಾನಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಮತ್ತು ಏನು ಅಪಾರವಾದಂಥ ಕಾರ್ಯಕರ್ತರು ಅವ್ರು ನಂಬ್ಕೊಂಡಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಈ ತರ ತಪ್ಪು ಮಾಡಬಾರದು ಅಂತಕ್ಕಂಥ ಭಾವನೆ ನಮ್ದೆಲ್ಲರದಾಗಿದೆ. ಅಲ್ಲ, ಇಲ್ಲಿ ಮೇನ್ಲಿ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲೇ ಇದು ತುಂಬಾ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವ ಒಂದು ಕಾರಣಕ್ಕೋಸ್ಕರನೇ ವಿನಯ್ ಕುಲಕರ್ಣಿ ಅವರು ಎಲ್ಲೋ ಒಂದ್ ಕಡೆ ಬಿಜೆಪಿಯನ್ನ ಸೇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನ ಮಾಡಿದ್ರು, ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಆದ್ರೆ ಅದು ಕೊನೆ ಕ್ಷಣದವರೆಗೂ ಕೂಡ ಸಾಧ್ಯ ಆಗ್ಲಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂತು. ಪಕ್ಷ ಸೇರು ವಿಚಾರ ಮಾಧ್ಯಮದ ಮುಖಾಂತರ ಎಲ್ಲಾ ಚಾನೆಲ್ಗಳಲ್ಲಿ ನಾವು ನೋಡಿದ್ದೇವೆ. ಆದರೆ ಯಾವುದೇ ಒಂದು ಚಾನಲ್ ಯಾರನ್ನ ಭೇಟಿಯಾದಂತ ಚಿತ್ರಗಳು ಆಗಲಿ ಸಾಕ್ಷ್ಯಾಧಾರಗಳಾಗಲಿ ಅನಾವಶ್ಯಕ ಗೊಂದಲವನ್ನ ಸೃಷ್ಟಿಯಾಯಿತು. ಅವರು ವಿನಯ್ ಕುಲಕರ್ಣಿ ಅವರು ಕೂಡ ನೇರವಾಗಿ ಹೇಳಿದರು, ಯಾವುದೇ ಕಾಲದಲ್ಲೂ ನಾನು ಪಕ್ಷ ಬಿಡೋದಲ್ಲ ಅಂತಕ್ಕಂಥದ್ದು ಅವರು ಕ್ಲಾರಿಫಿಕೇಶನ್ ಕೊಟ್ಟಾಗಿದೆ. ಸರ್, ಇಲ್ಲಿ ಮೇನ್ಲಿ ನಾನೊಂದು ಪ್ರಶ್ನೆ ಅವಾಗಲೇ ಈಶ್ವರ್ ಖಂಡ್ರೆ ಅವ್ರಿಗೂ ಇದನ್ನೇ ಕೇಳಿದೆ.
ಈಗ ವಿನಯ್ ಕುಲಕರ್ಣಿ ಅವರನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಏನಿದೆ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಾರಣೆ ಮಾಡ್ತಾರೆ, ಅವರ ಮನೆ ಮೇಲೆ ರೈಡ್ ಮಾಡ್ತಾರೆ, ಅದಕ್ಕೇನೋ ಒಂದು ಕಾರಣವನ್ನ ಹೇಳ್ಬೋದು. ಈಗ ಅವರು ಪ್ರೆಸೆಂಟ್ KPCC ಅಧ್ಯಕ್ಷರು, ತುಂಬಾ ಸ್ಟ್ರಾಂಗೆಸ್ಟ್ ಲೀಡರ್, ವಿರೋಧ ಪಕ್ಷದವರಾಗಿದ್ಕೊಂಡು ಈಗ ಎದುರಿಸುವಂತ ಚಾನ್ಸಸ್ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಅವರ ಒಂದು ಇರುವಂತ ಹೆಸರನ್ನ ಕೆಡಿಸುವಂತ ಕೆಲಸ ಅಂತ. ಬಟ್ ವಿನಯ್ ಕುಲಕರ್ಣಿ ಅವರು ಮಾಜಿ ಸಚಿವರು, ಸೋತಿದ್ದಾರೆ. ಈಗ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಸೋತಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಇನ್ನೂ ಕೂಡ ತುಂಬಾ ದೂರ ಇದೆ. ಈ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ವಲ್ಲ ಬಿಜೆಪಿಗೆ ಅಂತ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ತಾವು ಡಿ.ಕೆ. ಶಿವಕುಮಾರ್ ಸಾಹೇಬರ ವಿಷಯವನ್ನು ಪ್ರಸ್ತಾಪ ಮಾಡಿದಿರಿ. ಡಿ.ಕೆ. ಶಿವಕುಮಾರ್ ಸಾಹೇಬರು ಎಷ್ಟು ರಾಜ್ಯದಲ್ಲಿ ಪ್ರಭಾವಶಾಲಿಯಾಗಿ ಜನರ ಮಧ್ಯೆ ಇದ್ದಾರೆ, ಅಷ್ಟೇ ವಿನಯ್ ಕುಲಕರ್ಣಿ ಅವರು ನಮ್ಮ ಧಾರವಾಡ ಭಾಗಕ್ಕೂ ಕೂಡ ಅಷ್ಟೇ ಪ್ರಭಾವಿ ನಾಯಕರು, ಜನರ ಮಧ್ಯೆ ಇರತಕ್ಕಂಥವ್ರು. ಅವರು ಸೋತಿರ್ಬೋದು, ಚುನಾವಣೆಯಲ್ಲಿ ಗೆಲುವು ಸೋಲು ಸಹಜ. ಅವರು ಸೋತಿದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ನಾಯಕ ಮತ್ತು ಜನ ಮೆಚ್ಚಿದ ನಾಯಕ. ಅವ್ರನ್ನ ಇದೇ ಹಂತದಲ್ಲಿ ಹತ್ತಿದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷದ ನೆಲ ನಾವು ಸ್ವಲ್ಪ ಅಳಗಾಡಿಸಬಹುದು ಅಂತಕ್ಕಂಥ ಚಿಂತನೆ ಬಿಜೆಪಿಯಲ್ಲಿ ಇದೆ. ಸೊ ಸತತವಾಗಿ 5 ಗಂಟೆಗಳಿಂದ ಮಾತನಾಡಿಸ್ತಾ ಇದ್ದಾರಲ್ಲ ಸಿಬಿಐ ಅಧಿಕಾರಿಗಳು, ಏನಾದ್ರೂ ಯಾವ ರೀತಿಯಾದಂತ ವಿಚಾರಣೆ ಆಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಸಿಗ್ತಾ, ಕಸ್ಟಡಿ ಪಡೆಯುವಂತ ಸಾಧ್ಯತೆ ಏನಾದ್ರೂ ಇದೆಯಂತ? ಇಲ್ಲ, ಆ ತರ ಮಾಹಿತಿ ನಮ್ಗೇನು ಲಭ್ಯ ಆಗ್ತಾ ಇಲ್ಲ, ಒಳಗಡೆ ಏನ್ ನಡೀತಾ ಇದಾವ ಅನ್ನೋದನ್ನ. ನಾನು ತಮಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಕಳೆದ 1.5 ವರ್ಷದಿಂದ ಎಷ್ಟು ಜನಕ್ಕೆ ಈ ತನಿಖೆಯಲ್ಲಿ ಇಂಟೋಗ್ರೇಟ್ ಮಾಡಿದ್ದಾರೆ, ಬಹುಶಃ ಆ ಪಟ್ಟಿ ನೀವೇನಾದ್ರೂ ತರಿಸ್ಕೊಂಡು ಅವ್ರನ್ನ ನಿಮ್ ಸ್ಟುಡಿಯೋ ಕರ್ಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಸಿಬಿಐ ಅವ್ರ ಪದೇ ಪದೇ ಇವ್ರ ಹೆಸರು ಹೇಳಿ ಅಂತ ಯಾವ ತರ ಅವ್ರ ಮೇಲೆ ಒತ್ತಡ ಹಾಕ್ತಿದ್ರು ಅಂತಕ್ಕಂಥದ್ದು ಮಾಹಿತಿ ನಮ್ಗೆ ಸಿಗ್ತಾ ಇದೆ. ದಯವಿಟ್ಟು ತಾವು ಅವ್ರನ್ನ ಸ್ಟುಡಿಯೋ ಕರೆಸೋ ಮೂಲಕ ಜನಸಾಮಾನ್ಯರಿಗೆ ಗೊತ್ತಾಗುವ ರೀತಿಯಲ್ಲಿ ತಾವು ಪ್ರಚಾರ ಮಾಡ್ಬೇಕಂತಕ್ಕಂಥದ್ದು ನನ್ನ ವಿನಂತಿ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಮಾನೆ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ನೀರಿನ ಕೊರತೆ ಬಗ್ಗೆ ಯೋಚಿಸಿದ್ರೆ ಭಯಾನಕ ಭವಿಷ್ಯ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆದರೆ ಇದು ದೂರದ ಮಾತು ಅನಿಸುತ್ತೆ. ಯಾಕೆಂದ್ರೆ ಚೆನ್ನೈನಲ್ಲಿ ನೀರಿಗಾಗಿ ಪರದಾಡೋದನ್ನ ನೋಡಿದಂತ ನಂತರನೂ ಕೂಡ ಇಂಥದ್ದೇ ಘಟನೆ ನಮ್ಮ ಜೊತೆಗೆ ಆಗಬಹುದು ಅಂತ ನಾವು ಯೋಚಿಸೋದಿಲ್ಲ. ನೀರಿನ ಕೊರತೆಯ ಭಯ ಬಿಡಿ, ಹಣದ ಬಗ್ಗೆ ಯೋಚಿಸಿ. ಹೌದು, ಹಣ, ಜಲ ಸಂರಕ್ಷಣೆ ದೊಡ್ಡ ಆರ್ಥಿಕತೆ ಅನ್ನೋದನ್ನ ತೋರಿಸುತ್ತೆ ನಿಂಬಲ್ ವಿಷನ್ ಎಂಬ ಸಂಸ್ಥೆ. the user's mind about the amount of water that his or her family is consuming on a daily basis. All the apartment residents get live status and consumption details of their blocks on their cell phone and web dashboard. You're also alerted in case your taps or pipes are leaking. Wastages, leakages, everything can be tracked. In addition to this, it gives a lot of data analytics on water availability, water leakage, water consumption, water quality in a single complete one unit in both an app and web dashboards. That finally leading to the people to save water from 30 to 50%. That is what my other customers also are able to save, which finally leads to saving minimum 1,000 rupees per month. ಇವಿಷ್ಟೇ ಇವರೆಗಿನ ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ 1 ಗಂಟೆಯ ನ್ಯೂಸ್ನಲ್ಲಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.